ಶ್ರೀ ವಿಕಾಸ್ ಜಾಧವ ಅವರಿಗೆ ಕಾಲುಗಳಲ್ಲಿ ಊತ, ನಡೆಯುವಾಗ ಉಸಿರಾಟದ ತೊಂದರೆ ಮತ್ತು ದೇಹದಲ್ಲಿ ದುರ್ಬಲತೆ ಅನುಭವವಾಗುತ್ತಿತ್ತು. ಅವರ ಹೊಟ್ಟೆಯಲ್ಲಿ ತುಂಬ ಪ್ರಮಾಣದ ನೀರು ತುಂಬಿಕೊಂಡಿತ್ತು. ಇದರಿಂದ ಹೊಟ್ಟೆ ಸಂಪೂರ್ಣವಾಗಿ ಊದಿಕೊಂಡಿತ್ತು. ಈ ಲಕ್ಷಣಗಳ ಕಾರಣದಿಂದ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಪರೀಕ್ಷೆ ಮಾಡಿದಾಗ ವರದಿಗಳಲ್ಲೂ ಲಿವರ್ಗೆ ಸಂಬಂಧಿಸಿದ ಅನೇಕ ಪರಿಮಾಣಗಳಲ್ಲಿ ಸಮಸ್ಯೆಗಳು ಕಂಡುಬಂದವು. ಅವರ ಲಿವರ್ ಸುಮಾರು 85% 90% ಹಾನಿಗೊಳಗಾಗಿತ್ತು ಮತ್ತು ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೊರತುಪಡಿಸಿ ಬೇರೆ ಯಾವುದೇ ಆಯ್ಕೆಯಿಲ್ಲ ಎಂದು ಹಿಪಟಾಲಜಿಸ್ಟ್ ತಿಳಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರು ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಆರಂಭಿಸುವ ನಿರ್ಧಾರ ಕೈಗೊಂಡರು. ನನ್ನ ಹೆಸರು ವಿಕಾಸ್ ಜಾಧವ. ನನ್ನ ಕಾಲುಗಳಲ್ಲಿ ಊತ ಇತ್ತು, ಹೊಟ್ಟೆ ಬಹಳ ಹೆಚ್ಚಾಗಿತ್ತು ಮತ್ತು ಸ್ವಲ್ಪ ನಡೆಯುತ್ತಿದ್ದರೂ ಉಸಿರಾಟದ ತೊಂದರೆ ಆಗುತ್ತಿತ್ತು. ಹೆಚ್ಚು ನಡೆದರೆ ತುಂಬ ದಣಿವು ಮತ್ತು ಉಸಿರಾಟ ಹೆಚ್ಚಾಗುವಂತೆ ಅನುಭವವಾಗುತ್ತಿತ್ತು. ಆರಂಭದಲ್ಲಿ ನಾನು ಚಿಕಿತ್ಸೆ ಪಡೆದಿದ್ದೆ. ನಂತರ ಟೆಸ್ಟ್ ಮಾಡಿಸಿದಾಗ ಬಿಲಿರೂಬಿನ್ ಹೆಚ್ಚಾಗಿತ್ತು, ರಕ್ತದ ಕೊರತೆ ಉಂಟಾಗಿತ್ತು ಮತ್ತು ಹಿಮೋಗ್ಲೋಬಿನ್ ಕೂಡ ಕಡಿಮೆಯಾಗಿತ್ತು. ಇದರ ಜೊತೆಗೆ ರಕ್ತದ ಇನ್ನೂ ಹಲವಾರು ಪ್ಯಾರಾಮೀಟರ್ಗಳು ಕೂಡ ಬಹಳ ಕಡಿಮೆಯಾಗಿದ್ದವು. ನನ್ನ ಒಬ್ಬ ಸ್ನೇಹಿತ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದರು ಮತ್ತು ಇಲ್ಲಿಂದಲೇ ನಾವು ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದೆವು. 11 ಜನವರಿ 2025 ಸೋನೋಗ್ರಫಿ ವರದಿ ಪ್ರಕಾರ ಲಿವರ್ನ ಗಾತ್ರ ಕಡಿಮೆಯಾಗಿತ್ತು ಮತ್ತು ಅದರ ರಚನೆ ಅಸಮಾನವಾಗಿ ಕಾಣಿಸುತ್ತಿತ್ತು. ಹೊಟ್ಟೆಯಲ್ಲಿ ತುಂಬ ಪ್ರಮಾಣದ ದ್ರವ ನೀರು ಸಂಗ್ರಹವಾಗಿತ್ತು. 10 ಫೆಬ್ರವರಿ 2025 ವರದಿ ಪ್ರಕಾರ ಅವರ ಬಿಲಿರೂಬಿನ್ ಮಟ್ಟದಲ್ಲಿ ಹೆಚ್ಚಳ ಕಂಡುಬಂದಿತ್ತು. ಅವರ ಒಟ್ಟು ಬಿಲಿರೂಬಿನ್ 2.01 ಇತ್ತು, ಡೈರೆಕ್ಟ್ ಬಿಲಿರೂಬಿನ್ 1.4 ಇತ್ತು ಮತ್ತು SGOT 56.5 ಇತ್ತು. ಈಗ ಹೊಟ್ಟೆಯಲ್ಲಿ ಇದ್ದ ನೀರು ಕಡಿಮೆಯಾಗಿದೆ, ತೂಕವೂ ಕಡಿಮೆಯಾಗಿದೆ ಮತ್ತು ಈಗ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿದೆ. ನನ್ನನ್ನು ಮಾಡರ್ನ್ ಹೋಮಿಯೋಪತಿನಲ್ಲಿ ಕರೆದುಕೊಂಡು ಬಂದರು ಮತ್ತು ನಾನು ಇಲ್ಲಿ ಹೋಮಿಯೋಪತಿ ಔಷಧಿಗಳನ್ನು ತೆಗೆದುಕೊಂಡೆ. ಈಗ ನನಗೆ ಸುಮಾರು 90% ಸುಧಾರಣೆ ಕಂಡುಬರುತ್ತಿದೆ. ನನ್ನ ವರದಿಗಳು ಈಗ ಸಾಮಾನ್ಯ ಮಟ್ಟದಲ್ಲಿ ಬರುತ್ತಿವೆ. ಕೈ ಮತ್ತು ಕಾಲುಗಳ ಊತ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಮತ್ತು ಈಗ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ಎಂದು ಅನುಭವಿಸುತ್ತಿದ್ದೇನೆ. ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸತೊಡಗಿತು. ನಿಯಮಿತ ಚಿಕಿತ್ಸೆಯಿಂದ ದೇಹದ ಊತ ಕಡಿಮೆಯಾಯಿತು, ಹೊಟ್ಟೆಯಲ್ಲಿದ್ದ ನೀರು ಸಂಪೂರ್ಣವಾಗಿ ಕಡಿಮೆಯಾಯಿತು ಮತ್ತು ಆರೋಗ್ಯ ಮತ್ತೆ ಸ್ಥಿರವಾಗತೊಡಗಿತು. ಈಗ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿಲ್ಲ ಎಂದು ಹಿಪಟಾಲಜಿಸ್ಟ್ ತಿಳಿಸಿದ್ದಾರೆ. 9 ಜನವರಿ 2026 ಸೋನೋಗ್ರಫಿ ವರದಿ ಪ್ರಕಾರ ಹೊಟ್ಟೆ ಮತ್ತು ಪೆಲ್ವಿಸ್ನಲ್ಲಿ ಇರುವ ದ್ರವದ ಪ್ರಮಾಣ ಹಿಂದಿನ ಹೋಲಿಕೆಯಲ್ಲಿ ಬಹಳಷ್ಟು ಕಡಿಮೆಯಾಗಿದೆ. 10 ಮಾರ್ಚ್ 2026 ವರದಿಗಳ ಪ್ರಕಾರ ಅವರ ಒಟ್ಟು ಬಿಲಿರೂಬಿನ್ 0.95 ಮಟ್ಟಕ್ಕೆ ಇಳಿದಿದೆ, ಡೈರೆಕ್ಟ್ ಬಿಲಿರೂಬಿನ್ 0.48 ಮಟ್ಟಕ್ಕೆ ಬಂದಿದೆ. ಯಾರಿಗಾದರೂ ಲಿವರ್ ಸಿರೋಸಿಸ್ ಅಥವಾ ಇಂತಹ ಯಾವುದೇ ಸಮಸ್ಯೆ ಇದ್ದರೆ ಅವರು ಮಾಡರ್ನ್ ಹೋಮಿಯೋಪತಿನಲ್ಲಿ ಖಂಡಿತವಾಗಿ ಸಂಪರ್ಕಿಸಬೇಕು.